ನಮಸ್ಕಾರ, ಸಿಂಚನಾ ಕಿಚನ್ಗೆ ಸ್ವಾಗತ. ಇವತ್ತು ತುಂಬಾ ಕ್ರಿಸ್ಪಿಯಾಗಿ ಬೆಂಡೆಕಾಯಿ ಫ್ರೈ ಹೇಗೆ ಮಾಡುವುದು ಅಂತ ನೋಡೋಣ. ನೋಡಿ, ನಾನಿಲ್ಲಿ ಬೆಂಡೆಕಾಯಿ ಫ್ರೈ ಮಾಡೋದಕ್ಕೆ ಒಂದು 10 ರಿಂದ 15 ಬೆಂಡೆಕಾಯಿಯನ್ನು ಈ ಥರ ನೀಟಾಗಿ ಕಟ್ ಮಾಡಿ ಇಟ್ಟಿದ್ದೇನೆ. ಸ್ವಲ್ಪ ತೆಳ್ಳಗೆ ನಾವು ಬೆಂಡೆಕಾಯಿಯನ್ನು ಕಟ್ ಮಾಡಿ ಇಟ್ಕೋಬೇಕು. ಇದಕ್ಕೆ ನಾನಿಲ್ಲಿ ಒಂದು ಬಟ್ಲದಷ್ಟು, ಸಣ್ಣ ಬಟ್ಲದಲ್ಲಿ ಒಂದು ಬಟ್ಲದಷ್ಟು ಹಸಿ ಕಡಲೆ ಹಿಟ್ಟು, ಹಾಗೆ ಒಂದು ಬಟ್ಲದಷ್ಟು ಕಾರ್ನ್ಫ್ಲವರನ್ನು ತೊಗೊಂಡಿದ್ದೇನೆ. ನೀವು ಬೇಕೆಂದರೆ ಇದಕ್ಕೆ ಮೈದಾ ಹಿಟ್ಟು ಕೂಡ ತೊಗೋಬೋದು. ನಾನಿಲ್ಲಿ ಹಸಿ ಕಡಲೆ ಹಿಟ್ಟು ಮತ್ತು ಕಾರ್ನ್ಫ್ಲವರ್ ತೊಗೊಂಡಿದ್ದೇನೆ. ಹಾಗೆ 1 ಟೇಬಲ್ ಸ್ಪೂನಿನಷ್ಟು ಕೆಂಪು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಗರಂ ಮಸಾಲ, 1 ಟೇಬಲ್ ಸ್ಪೂನಿನಷ್ಟು ಚಾಟ್ ಮಸಾಲ, ಇಷ್ಟನ್ನು ಹಾಕಿ ನಾವು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ತುಂಬ ಬೇಗನೆ ಆಗುತ್ತೆ. ಸಾಯಂಕಾಲ ತಿನ್ನುವುದಕ್ಕೆ ತುಂಬಾ ಕ್ರಿಸ್ಪಿಯಾದ ಸ್ನ್ಯಾಕ್ಸ್ ಪಟಾಪಟ್ ಅಂತ ರೆಡಿಯಾಗಿಬಿಡುತ್ತೆ. ಇದಂತೂ ಸಣ್ಣ ಮಕ್ಕಳಿಗಂತೂ ತುಂಬಾ ಇಷ್ಟವಾಗುವಂಥ ಸ್ನ್ಯಾಕ್ಸು. ನೋಡಿ, ಈಗ ಒಂದು ಸ್ವಲ್ಪನೇ ಇದಕ್ಕೆ ನೀರನ್ನು ಹಾಕಿ, ನೋಡಿ ತುಂಬ ನೀರು ಹಾಕಲು ಹೋಗಬೇಡಿ, ಸ್ವಲ್ಪನೇ ನೀರನ್ನು ಹಾಕ್ತಾ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ನಾವು ಕಡಲೆ ಹಿಟ್ಟು, ಕಾರ್ನ್ಫ್ಲವರ್ ಮತ್ತು ಎಲ್ಲ ಮಸಾಲ ಹಾಕಿದ್ದೇವಲ್ಲ, ಎಲ್ಲ ಬೆಂಡೆಕಾಯಿಗೂ ನೀಟಾಗಿ ಹತ್ತಬೇಕು. ಆ ಥರ ನಾವು ಇದನ್ನು ಕಲಿಸ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ಎಲ್ಲವೂ ಒಂದು ಸ್ವಲ್ಪ ನೀಟಾಗಿ ಹತ್ತಿದೆ. ಇನ್ನೂ ಒಂದು ಸ್ವಲ್ಪ ನಮಗೆ ನೀರು ಬೇಕೆಂದರೆ ಸ್ವಲ್ಪ ನೀರನ್ನು ಹಾಕಿ ಮತ್ತೆ ಒಂದು ಸತ ಎಲ್ಲವೂ ನೀಟಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ಮಿಕ್ಸ್ ಆಗಿದೆಯಲ್ಲ, ಹಾಗೆ ಈ ಕಡೆಗೆ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ. ಈಗ ನಾನು ಬೆಂಡೆಕಾಯನ್ನು ಈ ಥರ ಬಿಡಿಯಾಗಿ ಹಾಕ್ತಾ ಇರೋದು ಎಣ್ಣೆಯಲ್ಲಿ. ನೋಡಿ, ಒಂದು ಸ್ವಲ್ಪ ನಾವು ಹಾಕುವಾಗನೇ ಈ ಥರ ಬಿಡಿ ಮಾಡಿ ಹಾಕಿದರೆ ಸ್ವಲ್ಪ ಬೇಗನೆ ಆಗುತ್ತೆ. ನೋಡಿ, ಇಲ್ಲಾಂದರೆ ನೀವು ನಂತರನೂ ಈ ಥರ ಸ್ಪೂನಿನಿಂದ ಸ್ವಲ್ಪ ಈ ಥರ ಮಾಡಿದರೆ ಎಲ್ಲವೂ ತನ್ನಂತಾನೆ ಬಿಟ್ಬಿಡುತ್ತೆ. ಅಥವಾ ಎಲ್ಲ ಫ್ರೈ ಆದ ನಂತರ ಕೂಡ ನಾವು ಕೈಯಿಂದನೂ ಕೂಡ ಬಿಡಿಸ್ಬೋದು, ತುಂಬ ಬೇಗನೆ ಬಿಟ್ಬಿಡುತ್ತೆ. ಆದಷ್ಟು ನಾವು ಇದನ್ನು ಸಣ್ಣ ಉರಿಯಲ್ಲೇ ಇಟ್ಬಿಟ್ಟು ಕೆಂಪಗೆ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಯಾಕೆಂದರೆ ಬೆಂಡೆಕಾಯಿ ಎಲ್ಲವೂ ಹಸಿದು ಎಲ್ಲವೂ ಹೋಗ್ಬಿಟ್ಟು ಚೆನ್ನಾಗಿ ಫ್ರೈ ಆಗಬೇಕು. ಕೆಂಪಂದರೆ ಕೆಂಪಗೆ ಆಗಬೇಕು. ಇದು ಆಗಲೇ ಇದು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಇಲ್ಲ ಅಂದರೆ ನೀವು ಸುಮ್ಮನೆ ಬೇಗನೆ ಆಗಬೇಕಂತ ತೆಗೆದುಬಿಟ್ರೆ ಅಷ್ಟೊಂದು ಕ್ರಿಸ್ಪಿಯಾಗಿ ಬರೋದಿಲ್ಲ, ಮೆತ್ತಗೆ ಆಗುತ್ತೆ. ಆದಷ್ಟು ನಾವು ಸಣ್ಣ ಉರಿಯಲ್ಲೇ ಇಟ್ಬಿಟ್ಟು ಈ ಥರ ನಿಧಾನಕ್ಕೆ ಇದನ್ನು ಕರಿಬೇಕಾಗತ್ತೆ. ನೋಡಿ, ಇಲ್ಲಿ ಚೆನ್ನಾಗಿ ಕೆಂಪಗೆ ಆಗ್ತಾ ಇದೆ ಇದು. ಹಾಗೆ ನಾವು ಒಂದು ಸ್ವಲ್ಪ ಸ್ಪೂನಿನಿಂದ ಈ ಥರ ಬಿಡಿಸ್ತಾನೆ ಇರಬೇಕು. ನೋಡಿ, ಇಲ್ಲಿ ಚೆನ್ನಾಗಿ ಕೆಂಪಗಾಗಿದೆ. ತುಂಬ ಬೇಗನೆ ಆಗುತ್ತೆ, ತುಂಬ ಟೈಮ್ ಏನು ಬೇಕಾಗೋದಿಲ್ಲ. ಇಷ್ಟು ಕೆಂಪಗಾದರೆ ಸಾಕು. ಈಗ ಇದನ್ನು ತೆಗೆದುಬಿಡಿ. ನೋಡಿ, ಇದು ನೀವು ಸಾಯಂಕಾಲ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟವಾಗುತ್ತೆ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬಾ ಕ್ರಿಸ್ಪಿಯಾಗಿ ಕೂಡ ಬಂದಿದೆ. ನೋಡಿ, ನಾನು ನಿಮಗಿಲ್ಲಿ ತೋರಿಸ್ತೀನಿ ಒಂದು. ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ನೀವು ಕೂಡ ಇದನ್ನು ಒಂದು ಸತ ತಪ್ಪದೆ ಟ್ರೈ ಮಾಡಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ, ಶೇರ್ ಮಾಡಿ.